ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ರೈಲ್ವೆ ಇಲಾಖೆಯಿಂದ NTPC ನೇಮಕಾತಿಗೆ ಸಂಬಂಧಪಟ್ಟಂಗೆ ಪದವಿ ಮತ್ತು PUC ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಏಕಲವ್ಯ ಚಾನಲ್ನ ವಾಟ್ಸಪ್ನ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ನ ಲಿಂಕ್ ಇದೆ. ಜಾಯ್ನ್ ಆಗಿ ಮುಂದೆ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ವಾಟ್ಸಪ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮುಂದೆ ಬರುವಂತಹ ರೈಲ್ವೆ ಇಲಾಖೆಯ ತಯಾರಿಯ ನೋಟ್ಸ್ಗಳಿಗಾಗಿ ಮತ್ತು ಅಪ್ಡೇಟ್ಸ್ಗಳಿಗಾಗಿ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಭಾರತೀಯ ರೈಲ್ವೆ ಇಲಾಖೆ ಈ ವರ್ಷ 5ನೇ ಮತ್ತು 6ನೇ ಅಧಿಸೂಚನೆಗಳನ್ನು ಪ್ರಕಟ ಮಾಡಿದೆ. 11,558 ಒಟ್ಟು ಹುದ್ದೆಗಳ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದು, ಗ್ರಾಜ್ಯುಯೇಟ್ ವಿದ್ಯಾರ್ಹತೆ ಅಂದ್ರೆ ಪದವಿ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 8,113 ಮತ್ತು ಅಂಡರ್ ಗ್ರಾಜ್ಯುಯೇಟ್ ಅರ್ಹತೆ ಉಳ್ಳವರು ಅಂದ್ರೆ ಪದವಿ ಪೂರ್ವ PUC ITI ಮಾಡಿರ್ತಕ್ಕಂಥವ್ರಿಗೆ 3,445 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ನಿಮಗೆ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತು ಅಧಿಸೂಚನೆ ಹಾಗೂ ಅಫಿಷಿಯಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅರ್ಜಿ ಹಾಕೋರು ಆಮೇಲೆ ಹೋಗಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಎಲ್ಲಾ ಹುದ್ದೆಗಳಿಗೆ PUC ಮತ್ತು ಪದವಿಯನ್ನು ತಾಂತ್ರಿಕೇತರ ವಿಷಯಗಳಲ್ಲಿ ಪಾಸಾದವರು ಅರ್ಜಿ ಹಾಕಬಹುದು. ಹಾಗಿದ್ರೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡಿ, ಪೋಸ್ಟ್ಗಳು ಯಾವ್ಯಾವುದು ಅಂದ್ರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು 1,736, ಸ್ಟೇಷನ್ ಮಾಸ್ಟರು 994, ಗೂಡ್ಸ್ ಟ್ರೈನಿ ಮ್ಯಾನೇಜರ್ 3,144, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 1,507, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 732. ಒಟ್ಟು ಹುದ್ದೆಗಳು 8,113. ಇದೆಲ್ಲ ಡಿಗ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಇರ್ತಕ್ಕಂಥ ಅವಕಾಶ. ಆನ್ಲೈನ್ ಮೂಲಕ ಅರ್ಜಿ ಯಾವಾಗ ಹಾಕ್ಬೋದು? 14ನೇ ತಾರೀಕಿಂದ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 13 ತನಕ ನಿಮಗೆ 1 ತಿಂಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಅರ್ಜಿಯನ್ನ ಹಾಕೋದಕ್ಕೆ. ವಯೋಮಿತಿಯನ್ನು ನೋಡೋದಾದ್ರೆ 1/1/2025ಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 36 ವರ್ಷ, ಅದನ್ನ ಮೀರಿರಬಾರ್ದು. ಆನ್ಲೈನ್ ಮೂಲಕ ಇನ್ನಷ್ಟು ವಯೋಮಿತಿಯನ್ನ ನೀವು ನೋಟಿಫಿಕೇಶನ್ ನೋಡ್ಕೊಳ್ಳಿ. ಇದು ಒಂದು ಸ್ಟ್ಯಾಂಡರ್ಡ್ ವಯೋಮಿತಿ, ಕನಿಷ್ಠ 18 ಗರಿಷ್ಠ 36 ಪದವೀಧರರಿಗೆ ಪದವೀಧರರಿಗಿದು. OBC ವರ್ಗದವರಿಗೆ 3 ವರ್ಷ, SC/ST ಪ್ರವರ್ಗ 1 ಅಭ್ಯರ್ಥಿಗಳು ಅರ್ಜಿ ಹಾಕಬೇಕಾದ್ರೆ 5 ವರ್ಷಗಳ ವಯೋಸಡಿಲಿಕೆಗೆ ಕೂಡ ಅನ್ವಯ ಆಗುತ್ತೆ. ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಚೆಕ್ ಮಾಡ್ಕೋಬಹುದು ನೋಟಿಫಿಕೇಶನ್ ಅಲ್ಲಿ. ನೆಕ್ಸ್ಟ್ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ PUC SSLC ಈ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಯಾವ್ಯಾವ್ದು ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕ್ಬೋದು ಅಂದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2022, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ 361, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 990, ಟ್ರೈನ್ ಕ್ಲರ್ಕ್ 72. ಒಟ್ಟು ಹುದ್ದೆಗಳು 3,445. ಸರಿನಾ? ಅಂಡರ್ ಗ್ರಾಜ್ಯುಯೇಟ್ ವಿದ್ಯಾರ್ಹತೆಯುಳ್ಳ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂತಕ್ಕೆ ಆರಂಭವಾಗುವಂತ ದಿನಾಂಕ ಸೆಪ್ಟೆಂಬರ್ 21. ಒಂದನ್ನು ಗಮನಿಸಿ, ಡಿಗ್ರಿ ಆದವರು 14 ಸೆಪ್ಟೆಂಬರ್ ಇಂದ ಅರ್ಜಿಗಳನ್ನ ಹಾಕ್ಬೋದು. ಡಿಗ್ರಿಯಿಂದ ಕೆಳಗಡೆ ಇರತಕ್ಕಂಥ ಹುದ್ದೆಗಳಿಗೆ ಏನು ಕಾಲ್ ಮಾಡಿದ್ದಾರೆ SSLC ಮತ್ತು PUC ಮೇಲೆ, ಅವರು 21 ಸೆಪ್ಟೆಂಬರ್ ಇಂದ ಅರ್ಜಿಗಳನ್ನ ಹಾಕ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ 20 ಅಕ್ಟೋಬರ್ 2024 ಆಗಿರುತ್ತೆ. ಮಧ್ಯರಾತ್ರಿ 12 ಗಂಟೆವರೆಗೆ ಅವಕಾಶ ಇರುತ್ತೆ. ನೆಕ್ಸ್ಟ್, ದ್ವಿತೀಯ PUC ವಿದ್ಯಾರ್ಹತೆಯುಳ್ಳ NTPC ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ 33 ವರ್ಷ ಮೀರಿರಬಾರ್ದು. ಹಿಂದುಳಿದ ವರ್ಗಗಳಿಗೆ 3 ವರ್ಷ ವಯೋಸಡಿಲಿಕೆ, SC/ST ಕೆಟಗರಿ 1 ವಿದ್ಯಾರ್ಥಿಗಳಾದ್ರೆ 5 ವರ್ಷಗಳ ವಯೋಸಡಿಲಿಕೆ ಇರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಶುಲ್ಕದ ವಿವರ. ಸಾಮಾನ್ಯ ಅರ್ಹತೆ ಹಿಂದುಳಿದ ವರ್ಗ ಅಂದ್ರೆ ಜನರಲ್ ಮೆರಿಟ್ ಮತ್ತು OBC ಅವರಿಗೆ 500 ರೂಪಾಯಿ, SC/ST ಮಾಜಿ ಸೈನಿಕ ಅಭ್ಯರ್ಥಿಗಳು, PWD ಮಹಿಳೆಯರು, ಟ್ರಾನ್ಸ್ಜೆಂಡರ್, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 250 ರೂಪಾಯಿ. CBT ಪರೀಕ್ಷೆ ಬರೆದವರಿಗೆ ಮಾತ್ರ ಅರ್ಜಿ ಶುಲ್ಕವನ್ನ ಮರುಪಾವತಿ ಮಾಡ್ತಾರೆ. ಸೊ ಇಲ್ಲಿ ನೀವೇನ್ ಪೇಮೆಂಟ್ ಮಾಡ್ತೀರಾ ಇದು ರೀಫಂಡ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಸೊ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. CBT ಅನ್ನು ಅಟೆಂಡ್ ಮಾಡಿದ್ರೆ ಸಂಪೂರ್ಣ ಹಣ ನಿಮಗೆ ರೀಫಂಡ್ ಆಗುತ್ತೆ. ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಒಂದ್ಸಲ ನೋಡ್ಬಿಡೋಣ. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸ್ಟ್ರಾಟಜಿ ಏನು, ಯಾವ ರೀತಿ ಓದಬೇಕು, ಸಂಪೂರ್ಣವಾದ ಮಾಹಿತಿ, ಮಾಡೆಲ್ ಪೇಪರ್ಸು, ಕ್ಲಾಸಸ್ ಎಲ್ಲ ಬರುತ್ತೆ ಈ ಚಾನಲಲ್ಲಿ ಸಂಪೂರ್ಣವಾಗಿ. ಅದಕ್ಕೂ ಮುಂಚೆ ನಿಮಗೆ ಒಂದು ಬ್ರೀಫ್ ಐಡಿಯಾ ಸಿಗಲಿ ಅಂತ, NTPC ಎಕ್ಸಾಮು 2 ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಹಂತನ
ಫಸ್ಟ್ CBT ಅಂತ ಕರಿತೀವಿ. 90 ನಿಮಿಷಗಳ ಒಂದು ಆನ್ಲೈನ್ ಪರೀಕ್ಷೆ ಇರುತ್ತೆ. ಸಾಮಾನ್ಯ ಅರಿವು, ಗಣಿತ, ಸಾಮಾನ್ಯ ಬುದ್ಧಿಮತ್ತೆ, ತರ್ಕಶಾಸ್ತ್ರ, 100 ವಸ್ತುನಿಷ್ಠ ಪ್ರಕಾರದ ಬಹು ಆಯ್ಕೆಯ ಪ್ರಶ್ನೆಗಳು. ಅಂದ್ರೆ 100 ಕ್ವಶನ್ಸ್ ಇರ್ತವೆ, 3 ರೀತಿ ಸಿಲೆಬಸ್ ಇರುತ್ತೆ. ಸಿಲೆಬಸ್ ಕಾಪಿಯನ್ನು ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ನೋಟಿಫಿಕೇಶನ್ ಜೊತೆನೂ ಕೂಡ ಸಿಲೆಬಸ್ಸನ್ನು ಶೇರ್ ಮಾಡ್ತಾರೆ. ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. 100 ಅಂಕಗಳ ಮೊದಲನೇ CBT ನಡೆಯುತ್ತೆ. ಅದನ್ನು ಕ್ವಾಲಿಫೈರ್ ಮಾಡ್ಕೋತಾರೆ. ಅದನ್ನು ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಎರಡನೇ ಹಂತದ 120 ಅಂಕಗಳ ಪರೀಕ್ಷೆ ನಡೆಸ್ತಾರೆ, 90 ನಿಮಿಷ ಕಾಲಾವಕಾಶ. ಸೊ 2 ಹಂತಗಳನ್ನು ಕ್ಲಿಯರ್ ಮಾಡಿದ್ರೆ ಹುದ್ದೆಗಳಿಗೆ ಅನುಗುಣವಾಗಿ ಕೆಲವೊಂದು ಹುದ್ದೆಗಳಿಗೆ 6 ಲೆವೆಲ್ವರೆಗೂ ಕೂಡ ಇರ್ತದೆ. ಅಂದರೆ CBAT, ಆಪ್ಟಿಟ್ಯೂಡ್ ಟೆಸ್ಟು, ಸೈಕೋ ಟೆಸ್ಟ್ ಅಂತೆಲ್ಲ ಇರುತ್ತೆ. ಇದ್ರ ಬಗ್ಗೆ ಮುಂದೆ ಯಾವ್ಯಾವ ಪೋಸ್ಟ್ಗಳಿಗೆ ಯಾವ್ಯಾವ ಅರ್ಹತೆ ಬೇಕೋ ಎಲ್ಲದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಕೆಲವು ಹುದ್ದೆಗಳಿಗೆ ನೀವು 2 ಪರೀಕ್ಷೆಗಳನ್ನು ಬರೆದ್ರೆ ಸಾಕು. ಇನ್ನು ಕೆಲವು ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಕೊಡ್ತೀರಲ್ಲ, ಸೊ ಅದರ ಆಧಾರದ ಮೇಲೆ ಕೆಲವು ಪೋಸ್ಟ್ಗಳಿಗೆ ನೀವು ಆಪ್ಟಿಟ್ಯೂಡ್ ಟೆಸ್ಟ್ ಕೊಡಬೇಕಾಗತ್ತೆ, ಸೈಕೋ ಟೆಸ್ಟ್ ಅಂತ ಕೊಡಬೇಕಾಗತ್ತೆ. ಇದೆಲ್ಲ ನಿಮಗೆ ಇರುತ್ತೆ. ಜೊತೆಗೆ ಎಕ್ಸಾಮಿನೇಷನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಕ್ಸಾಮು ಆನ್ಲೈನ್ ಮಾದರಿಯಲ್ಲಿ ಇರುತ್ತೆ. ಕರ್ನಾಟಕದಿಂದ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರಿಬೋದು. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಇನ್ನು ಟೈಪಿಂಗ್, ಸ್ಪೆಷಲಿ ಟೈಪಿಂಗ್ ಹುದ್ದೆಗಳೇನಿದೆ ಅದಕ್ಕೆ ಟೈಪಿಂಗ್ ಸ್ಪೀಡನ್ನು ನೀವು ಟೈಪ್ ಮಾಡೋದು ಕೂಡ ಗೊತ್ತಿರಬೇಕಾಗತ್ತೆ. ಅಭ್ಯರ್ಥಿಗಳು ಪ್ರತಿ ನಿಮಿಷಕ್ಕೆ 30 ಪದಗಳನ್ನು ಇಂಗ್ಲೀಷ್ನಲ್ಲಿ, ಹಿಂದಿಲಾದರೆ 25 ಪದಗಳನ್ನು ಟೈಪ್ ಮಾಡೋದಕ್ಕೆ ಶಕ್ತರಾಗಿರಬೇಕು. ಸೊ SSLC ಮತ್ತು PUC ಮಟ್ಟದಲ್ಲಿ ಹುದ್ದೆಗಳನ್ನು ನೋಡಬೇಕಾದ್ರೆ ಟೈಪಿಸ್ಟ್ ಹುದ್ದೆಗಳನ್ನ ನೋಡಿದ್ರಲ್ಲ, ಅದಕ್ಕೆ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಪ್ರಿಫರೆನ್ಸಲ್ಲಿ ಆ ಹುದ್ದೆಗಳನ್ನು ಕೊಟ್ಟಾಗ ಟೈಪಿಂಗ್ ಕೂಡ ನಿಮಗೆ ಬರಬೇಕಾಗತ್ತೆ. ಇಷ್ಟು ನಿಮಗೆ ಸದ್ಯಕ್ಕೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಗಳಾಗಿದೆ. ಸೊ ಆಲ್ರೆಡಿ ನಿಮಗೆ ಸ್ಯಾಲ್ರಿ ಬಗ್ಗೆ ಹೇಳಿದ್ದೀನಿ. ಪದವಿ ಪೂರ್ವ ಹುದ್ದೆಗಳಿಗೆ NTPC ಸಂಬಳ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಟೈಮ್ ಕೀಪರ್, ರೈಲ್ವೆ ಗುಮಾಸ್ತ, ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ ಎಲ್ರಿಗೂ ನೋಡಿ ಮೊದಲ 4 ಹುದ್ದೆಗಳೇನಿದೆ ಇವಕ್ಕೆ 19,900 ಬೇಸಿಕ್ ಪೇ ಇರುತ್ತೆ. ಇದಾದ್ಮೇಲೆ ನಿಮಗೆ ಆ್ಯಡ್ ಆನ್ ಆಗುತ್ತೆ. ಇದು ಬೇಸಿಕ್, ನಾನು ಕೊಡ್ತಾ ಇರತಕ್ಕಂಥ ಇಲ್ಲಿ ಸ್ಯಾಲ್ರಿ ಏನಿದೆ ಇದು ಬೇಸಿಕ್. ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ ಇದೆಯಲ್ಲ 21,700 ಬೇಸಿಕ್ ಪ್ರಾರಂಭ ಆಗುತ್ತೆ. ಇದೆಲ್ಲ SSLC ಮತ್ತು PUC ಮಟ್ಟದ NTPC ಹುದ್ದೆಗಳಿವೆ. ಅವಕ್ಕೆ ಪದವೀಧರರು ಇರ್ತಾರಲ್ಲ ಅವ್ರಿಗೆ ವೆರೈಟಿ ಇರುತ್ತೆ. ಸಂಚಾರ ಸಹಾಯಕ 25,000, ಗೂಡ್ಸ್ ಗಾರ್ಡ್ 29,200, ಹಿರಿಯ ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ 29,200, ಹಿರಿಯ ಕ್ಲರ್ಕ್ ಕಮ್ ಟೈಪಿಸ್ಟು 19,900, ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ 29,200, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 29,200, ಹಿರಿಯ ಸಮಯ ಕೀಪರ್ 29,200, ಕಮರ್ಷಿಯಲ್ ಅಪ್ರೆಂಟಿಸ್ 35,400 ಮತ್ತು ಕೊನೆಯದಾಗಿರ್ತಕ್ಕಂಥ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ 35,400 ಬೇಸಿಕ್ ಸ್ಕೇಲ್ ಇರುತ್ತೆ. ಇವೆಲ್ಲ ನಾನು ಹೇಳ್ತಿರೋದು ಯಾವುದೇ ರೀತಿ ಆ್ಯಡ್ ಆನ್ ಮಾಡಿಲ್ಲ. HRE, DA ಇನ್ನೂ ಹಲವಾರು ವೇತನಗಳಲ್ಲಿ ವಿಧವಾದವು ಬರ್ತವೆ, ಅದನ್ನ ಯಾವುದನ್ನು ಆ್ಯಡ್ ಮಾಡಿಲ್ಲ. ಮೂಲ ವೇತನ ಬೇಸಿಕ್ ಸ್ಯಾಲ್ರಿ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸ್ಟೇಷನ್ ಮಾಸ್ಟರ್ ಹೈಯೆಸ್ಟ್ ಹುದ್ದೆ ರೈಲ್ವೆ ಡಿಪಾರ್ಟ್ಮೆಂಟ್ನ ಈ ನೋಟಿಫಿಕೇಶನ್ ಅಲ್ಲಿ. ಕಮರ್ಷಿಯಲ್ ಅಪ್ರೆಂಟಿಸ್ ಮತ್ತು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ 35,400 ರೂಪಾಯಿ ವೇತನ ಶ್ರೇಣಿ ಇರುತ್ತೆ. ಕರ್ನಾಟಕದ ಅಭ್ಯರ್ಥಿಗಳು ಎಲ್ಲಿ ಅರ್ಜಿ ಹಾಕಬೇಕು? www.rrbnc.gov.in ಅಂತ ಸರ್ಚ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ KPSC ಜಂಕ್ಷನ್ ಅಂತ ವೆಬ್ಸೈಟ್ ಇರುತ್ತೆ, ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನಿಮಗೆ ಡೈರೆಕ್ಟಾಗಿ ಸರ್ಚ್ ಮಾಡ್ಕೋತೀವಿ ಅಂದರೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು rrbnc.gov.in ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಅಧಿಸೂಚನೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಅದನ್ನು ಓದ್ಕೊಂಡು ನೀವು ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕು ಅಂತ ಡಿಸೈಡ್ ಮಾಡಿ ಪ್ರಿಫರೆನ್ಸ್ ಆಧಾರದ ಮೇಲೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.